ಹಾಯ್ ಫ್ರೆಂಡ್ಸ್, ಈ ನಮ್ಮ ಉತ್ತರ ಕರ್ನಾಟಕದೊಳಗೆ ಕೆಲವು ದೇವಸ್ಥಾನದೊಳಗೆ ಮತ್ತು ನಾವು ಮನೆಯೊಳಗೆ ಹಬ್ಬ ಹರಿದಿನ ದಿವಸ ಈ ಸ್ಪೆಷಲ್ ಚಟ್ನಿ ಮಾಡ್ತೀವಿ. ಇದನ್ನು ನಾವು ಪ್ರವಾಸಕ್ಕೆ ತೊಗೊಂಡು ಹೋದ್ರೆ 2 ದಿನವೂ ಕೆಡೋದಿಲ್ಲ. ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ಈಗ ಒಂದು ಪ್ಯಾನ್ ತೊಗೊಳ್ಳೋಣ. ಅದರೊಳಗೆ ಚೆನ್ನಾಗಿ 2 ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಮಾಡಿರಿ. ಅದಕ್ಕೆ 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ ಹಾಕಿ ಚಲೋ 2 ಎಸಳಿಂದು ಕರಿಬೇವು ಸೊಪ್ಪು ಹಾಕೋಣ. ಎಲ್ಲವನ್ನು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕು. ಇವಾಗ ಇದಕ್ಕೆ ನಾವು 2 ದೊಡ್ಡ ಟೇಬಲ್ ಸ್ಪೂನ್ ನಾನು ಹಸಿ ಕೊಬ್ಬರಿ, ಅಂದರೆ ನೀವು 1/4 ಬಟ್ಲು ಅಂದ್ಕೊಳ್ರಿ, ಇಲ್ಲ ಅರ್ಧ ಬಟ್ಲು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿ ಕೊಬ್ಬರಿ ತುರಿಯನ್ನು ಹಾಕ್ಕೋಬೇಕು. ನೀವು ಪ್ರವಾಸಕ್ಕೆ ಏನಾದರೂ ಹೊಂಟಿದ್ರೆ ಹಸಿ ಕೊಬ್ಬರಿ ತುರಿ ಹಾಕಬೇಡ್ರಿ, ಒಣ ಕೊಬ್ಬರಿಯನ್ನು ಹಾಕ್ಕೊಳ್ರಿ. ಇವಾಗ ಇದಕ್ಕೆ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ನಾನು ಖಾರ ಜಾಸ್ತಿ ಬೇಕು ಅದಕ್ಕೆ 8-10 ಹಸಿಮೆಣ್ಸಿನ್ಕಾಯಿನ 1/2 ಭಾಗ ಮಾಡಿ ಹಾಕ್ಲಿಕತ್ತೀನಿ. ಆದರೆ ಇದನ್ನು ಚೆಂದ ಎಣ್ಣೆ ಒಳಗೆ ಹುರ್ಕೋಬೇಕು. ಹಸಿ ಕೊಬ್ಬರಿನೂ ಚೆಂದ ಎಣ್ಣೆ ಒಳಗೆ ಫ್ರೈ ಆಗಬೇಕು. ಪ್ರವಾಸಕ್ಕೆ ಹೋಗೋದಾಗಿದ್ದರೆ ನೀವು ಹಸಿ ಕೊಬ್ಬರಿ ಹಾಕಬೇಡ್ರಿ, ಒಣ ಕೊಬ್ಬರಿ ತುರಿನ ಹಾಕ್ಕೊಳ್ರಿ. ಇವಾಗ ಇದಕ್ಕೆ ಅರಿಶಿನದ ಪುಡಿ ಮತ್ತು ಹಿಂಗು ಹಾಕೋಣ. ಎಲ್ಲವನ್ನು ಚೆಂದ ಹುರ್ಕೊಳ್ಳೋಣ ಎಣ್ಣೆ ಒಳಗೆ. ಇವಾಗ ಇದಕ್ಕೆ ನಾವು 5 ಮೀಡಿಯಮ್ ಸೈಜಿಂದು ಹಸಿ ಟೊಮೆಟೊ ಕಾಯಿ ಇತ್ತು. ಈ ಹಸಿ ಟೊಮೆಟೊ ಕಾಯಿನ ನಾನು ಸಣ್ಣಾಗಿ ತೊಳ್ಕೊಂಡು ಒರೆಸ್ಕೊಂಡು ಹೆಚ್ಕೊಂಡಿನಿ. ಸಣ್ಣ ಸಣ್ಣ ಪೀಸಾಗಿ ಹೆಚ್ಕೋಬೇಕು. ಇದನ್ನು ಈ ಮೆಣಸಿನ್ಕಾಯಿ ಮತ್ತು ಹಸಿ ಕೊಬ್ಬರಿ ಜೊತೆ ಚೆಂದ ತಾಳಿಸ್ಕೊಳ್ಬೇಕು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು ಒಂದು ವೇಳೆ ಪ್ರವಾಸಕ್ಕೆ ಏನಾದರೂ ಇದನ್ನು ತೊಗೊಂಡು ಹೋಗಬೇಕಾದ್ರೆ ಹಸಿ ಕೊಬ್ಬರಿ ಹಾಕಬೇಡ್ರಿ, ಒಣ ಕೊಬ್ಬರಿ ತುರಿ ಹಾಕಿರಿ. 2 ದಿನ ಆದ್ರೂ ಈ ಚಟ್ನಿ ಕೆಡೋದಿಲ್ಲ ನಿಮಗೆ. ಯಾವಾಗಲೂ ನಾವು ಇದನ್ನು ಪ್ರವಾಸಕ್ಕೆ ಪಿಕ್ನಿಕ್ಕಿಗೆ ಹೋಗಬೇಕಾದ್ರೆ ಇದೇ ಚಟ್ನಿ ಮಾಡ್ಕೊಂಡು ಹೋಗೋದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾವು ತಾಳಿಸಿದರೆ ಇದು ಬೇಗ ತಾಳಿಸ್ತದೆ. ಯಾವುದೇ ತರಕಾರಿ ಆಯಿತು, ನೀವು ಏನೇ ಹಸಿ ತರಕಾರಿ ಆಯಿತು, ಯಾವ ಕಾಯಿ ತರಕಾರಿ ಆಯಿತು, ಉಪ್ಪು ಹಾಕಿ ಬೇಯಿಸೋದ್ರಿಂದ ಅದು ಬೇಗನೆ ಬೇಯ್ತದೆ. ಇದನ್ನು ನೀವು ಲೋ ಫ್ಲೇಮ್ ಒಳಗೆ ಚಲೋ 5 ನಿಮಿಷ ನೀವು ತಾಳಿಸ್ಕೋಬೇಕು. ಯಾಕಂದರೆ ಈ ಕಚ್ಚಾ ಟೊಮೆಟೊ ಏನಿದೆ, ಕಾಯಿ ಟೊಮೆಟೊ, ಇದ್ರ ಒಳಗಿಂದ ನೀರಿನ ಅಂಶ ಹೋಗಿ ಚೆಂದ ಇದು ಸಾಫ್ಟ್ ಆಗಬೇಕು. ಈಗ ಇದನ್ನು ನಾವು ಮುಚ್ಚಿ ಮತ್ತೆ 5 ನಿಮಿಷ ಬೇಯಿಸ್ಕೊಳ್ಳೋಣ. ಅಂದರೆ ಇದ್ರ ಒಳಗೆ ಕಾಯಿ ಟೊಮೆಟೊ ಒಳಗಿರೋ ಸ್ವಲ್ಪ ನೀರಿನ ಅಂಶ ಎಲ್ಲ ಕಡಿಮೆ ಆಗಬೇಕು. ಅಂದ್ರೆ ನಾವು ಏನಾದರೂ ಪ್ರವಾಸಕ್ಕೆ ತೊಗೊಂಡು ಹೊಂಟಾಗ ಇದು ಕೆಡೋದಿಲ್ಲ. ಇವಾಗ ನೋಡಿರಿ ಚಲೋ ಸಾಫ್ಟ್ ಆಗಿದೆ. ಈಗ ಇದಕ್ಕೆ ನಾನು 2 ಟೀ ಸ್ಪೂನ್ ಬೆಲ್ಲ ಹಾಕ್ಲಿಕತ್ತೀನಿ. ಇದು ಕಾಯಿ ಟೊಮೆಟೊ ಸ್ವಲ್ಪ ಹುಳಿ ಜಾಸ್ತಿ ಇರ್ತದೆ, ಇದಕ್ಕೂ ಸ್ವಲ್ಪ ಬೆಲ್ಲ ಹಾಕಿದ್ರೇ ಟೇಸ್ಟ್ ಚಲೋ ಆಗೋದು. ಮುಂಚೆ ಸ್ವಲ್ಪನೇ ಬೇಯ್ಲಿಕ್ಕೆ ಉಪ್ಪು ಹಾಕಿದ್ವಿ, ಈಗ ಮತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡಿ ಹಾಕ್ಕೊಳ್ರಿ. ಈಗ ಇದಕ್ಕೆ ನಾನು 2 ಟೇಬಲ್ ಸ್ಪೂನು ಎಳ್ಳಿನ ಪುಡಿ ಹಾಕ್ತಿದ್ದೀನಿ. ಎಳ್ಳನ್ನು ಹುರ್ಕೊಂಡು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಲ್ಲ, ಅದನ್ನು 2 ಟೇಬಲ್ ಸ್ಪೂನು, ನೀವು ನಿಮ್ಮ ಕ್ವಾಂಟಿಟಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ರಿ. 1 ಟೇಬಲ್ ಸ್ಪೂನು ನಾನು ಹುರಿದಿರೋ ಶೇಂಗಾದ ಕಾಳಿನ ಪೌಡರ್ ಹಾಕಿದ್ದೀನಿ. ಎಲ್ಲವನ್ನು ಮತ್ತು ಲೋ ಫ್ಲೇಮ್ ಒಳಗೆ 2-3 ನಿಮಿಷ ಚೆಂದ ಫ್ರೈ ಮಾಡಿರಿ. ಇವಾಗ ಇದು ಎಲ್ಲ ಚೆಂದ ಟೊಮೆಟೊ ಕಾಯಿ ಏನಿದೆ ಅದು ಚಲೋ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿರಿ. ಪಿಕ್ನಿಕ್ಕಿಗೆ ಹೋಗೋವಾಗ ನೀವು ಇದನ್ನು ಕಟ್ಕೊಂಡು ಹೋದರೆ ಒಟ್ಟ ಕೆಡೋದಿಲ್ಲ. ಈಗ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಬರೀ 1-2 ನಿಮಿಷ ಫ್ರೈ ಮಾಡ್ಲಿಕತ್ತೀನಿ. ನೋಡಿರಿ ಎಷ್ಟೋ ಚೆಂದ ಎಲ್ಲ ಎಣ್ಣೆ ಕೂಡ ಸ್ವಲ್ಪ ಹೊರಗೆ ಬಂದಿದೆ. ನಾವು ಮುಂಚೆ ಏನು ಎಣ್ಣೆ ಹಾಕಿದ್ವಿ ಅದು ಸ್ವಲ್ಪ ಸ್ವಲ್ಪ ಸೈಡಿಗೆ ಕಾಣಿಸ್ಲಿಕತ್ತದೆ. ಈ ಚಟ್ನಿಯನ್ನು ನೀವು ದೇವಸ್ಥಾನದೊಳಗೆ, ಮಠದೊಳಗೆ ಮತ್ತು ನಾವು ಹಬ್ಬಕ್ಕೆ ಇದನ್ನು ಮಾಡ್ತೀವಿ. ಇದಕ್ಕೆ ನೋಡಿರಿ ನಿಮಗೆ ಸ್ವಲ್ಪ ತೊಳೆದಿರೋ ಕೊತ್ತಂಬರಿ ಸೊಪ್ಪು ಹಾಕೋಣ. ಏನಾದರೂ ಪ್ರವಾಸಕ್ಕೆ ನೀವು ತೊಗೊಂಡು ಹೋಗಬೇಕಾಗಿದ್ದರೆ ಈ ಮಿಕ್ಸರ್ಗೆ ಹಾಕುವಾಗ ಕೊತ್ತಂಬರಿ ಸೊಪ್ಪು ಹಾಕಬೇಡ್ರಿ. ಮೊದಲೇ ಯಾವಾಗ ನಾವು ಕಾಯಿ ಟೊಮೆಟೊ ಹಾಕ್ತೀವಲ್ಲ ಅವಾಗೆ ಅದನ್ನು ಹಾಕಿ ಚೆಂದ ತಾಳಿಸ್ಕೊಳ್ರಿ, ಅಂದ್ರೆ ಕೆಡೋದಿಲ್ಲ. ಈ ತಣ್ಣಗಾದ ಮೇಲೆ ಒಂದು ಮಿಕ್ಸರ್ ಜಾರ್ ಒಳಗೆ ಹಾಕಿ ಬಹಳ ನುಣ್ಣಗೆ ರುಬ್ಬೇಡ್ರಿ, ಸ್ವಲ್ಪ ತರಿಯಾಗಿದ್ರೇ ಇದು ಟೇಸ್ಟ್ ಚೆಂದ ಇರ್ತದೆ. ಇದೇ ಚಟ್ನಿನ ನೀವು ಒಂದು ಸರ್ತಿ ಒರಳೊಳಗೆ ರುಬ್ಬಿ ಮಾಡಿ ನೋಡಿರಿ, ಅವಾಗ ಬಹಳ ಟೇಸ್ಟಿಯಾಗಿ ಇರ್ತದೆ. ಇದಕ್ಕೆ ಮೇಲೆ ಸಾಸಿವೆ, ಜೀರಿಗೆ, ಹಿಂಗು ಮತ್ತು ಕರಿಬೇವು ಒಗ್ಗರಣೆ ಕೊಡಬೇಕು. ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು
ಪ್ಲೀಸ್ ಕಾಮೆಂಟ್ಸ್ ಮಾಡಿ ಹೇಳಿ. ಒಂದು ಸರ್ತಿ ಮಾಡಿ ನೋಡಿ. ಥ್ಯಾಂಕ್ ಯು.